ಸರ್ ನಾವು ಆಕ್ಚುಲಿ ವಾರ್ ಬಗ್ಗೆ ಮಾತಾಡ್ತಾ ಇದ್ವಿ. ವಾರ್ ಒಂದು ಬಿಸ್ನೆಸ್ ಅಂತಾರೆ, ನಿಜನಾ? ಹೌದೌದು, ವಾರ್ ಇಸ್ ಕಮರ್ಷಿಯಲ್ ಆಕ್ಟಿವಿಟಿ. ಅಂದ್ರೆ ಇಟ್ ಇಸ್ ಮೆನಿ ಟೈಮ್ಸ್ ಈಗ ಎಸ್ಪೆಷಲಿ ದಿ ಮಾಡರ್ನ್ ವಾರ್ಸ್ ದೇ ಆರ್ ಇಂಜಿನಿಯರ್ಡ್ ಅಂತ ಹೇಳ್ಬೋದು. ವಾರ್ಸ್ ಆರ್ ಇಂಜಿನಿಯರ್ಡ್ ಬೈ ವೆಸ್ಟೆಡ್ ಇಂಟ್ರೆಸ್ಟ್. ಯಾಕಂತಂದ್ರೆ ದೇರ್ ಇಸ್ ಹೋಲ್ ಲಾಟ್ ಆಫ್ ಶಿಮಾಸಲ್ ಬಿಹೈಂಡ್ ದಿಸ್. ಅಂದ್ರೆ ದೇರ್ ಆರ್ ಆರ್ಮ್ಸ್ ಮ್ಯಾನುಫ್ಯಾಕ್ಚರರ್ಸ್, so there are all vested interests. So it sells. Rafael ಬಗ್ಗೆ there was some wrong comment by China and its embassies. So the France has taken up in a very big way. Okay? Because it affects their industry. So everybody is now like drones, for instance. Indian manufactured drones ಆಗಿರ್ಬೋದು, ಇದಾಗಿರ್ಬೋದು. So it has now become, ಅಂದ್ರೆ ಅವ್ರು ಏನಂತಂದ್ರೆ they are able to sell themselves. ಅಂದ್ರೆ it is this is one dish on display. Is a dish on display ಇದ್ದಂಗೆ. ಈಗ ವಾಟ್ ವಿ ಸಾ, ಯಾಕಂದ್ರೆ ಅರ್ಲಿಯರ್ ವೆನ್ ವಾರ್ಸ್ ವರ್ ಫಾಟ್ ಅಂದ್ರೆ ಅವ್ರು ಯಾರು ಗೊತ್ತಿರ್ತಿರ್ಲಿಲ್ಲ ಅವಾಗ. ಈಗ ನಾವು ಇಟ್ ಇಸ್ ಎವ್ರಿಬಡಿ ಈಸ್ ಸೀಯಿಂಗ್ ಇಟ್. 1999 ಕಾರ್ಗಿಲ್ ಆಪರೇಷನ್ ಆದಾಗ ಎವ್ರಿಬಡಿ ಸಾ ಬೋಫರ್ಸ್. ಇಟ್ ಇಸ್ ಏಬಲ್ ಟು ಡಿಸ್ಟ್ರಾಯ್ ಬಂಕರ್, ಇಟ್ಸ್ ಏಬಲ್ ಟು ಡಿಸ್ಟ್ರಾಯ್ ಮೌಂಟೇನ್ ಅಂತ ಅನಿಸ್ತು. ಫಸ್ಟ್ ಟೆಲಿವೈಸ್ಡ್ ಟೆಲಿಕಾಸ್ಟ್ ವಾರ್ ಇಂಡಿಯನ್ ಸಿನಾರಿಯೋನಲ್ಲಿ ಅಂದ್ರೆ 1999 ಕಾರ್ಗಿಲ್ ಆಪರೇಷನ್. ಅವಾಗ ಏನಾಯ್ತು ಅಂದ್ರೆ ಎವ್ರಿಬಡಿ ವಾಸ್ ಏಬಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಕಾರ್ಗಿಲ್ ಸಿಟಿಂಗ್ ಎಟ್ ದೇರ್ ಹೋಮ್. ಟೆಲಿಕಾಸ್ಟ್ ಆಗ್ತಾ ಇತ್ತು ಅದು ಮಿನಿಟ್ ಬೈ ಮಿನಿಟ್. ಬರ್ಕಾದತ್ ಗೋಯಿಂಗ್ ಅಂಡ್ ಸೊ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅದೊಂಥರ ಲೈವ್ ಡಿಸ್ಪ್ಲೇ ಆಫ್ ದರ್ ಕೆಪಬಿಲಿಟಿ. ಈಗ ಡ್ರೋನ್ ಫಾರ್ ಇನ್ಸ್ಟೆನ್ಸ್ ಹೆಂಗಾಗಿದೆ ಅಂತಂದ್ರೆ ದಟ್ ಐ ಥಿಂಕ್ ವಿ ಆರ್ ನೌ ಏಬಲ್ ಟು ಸೆಲ್ ಅವರ್ equipment to Philippines, what we are now selling, frigates ಆಗಿರಬಹುದು, ಇದಾಗಿರಬಹುದು. Actually BrahMos ನಾವು ರಷ್ಯಾ ತಗೊಂಡ್ವಿ ಸರ್. ಈಗ ನಾವೇ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಾ ಇದ್ದೀವಿ. ಅದು ಅರಿಯಂತ್ ಆಗಿರಬಹುದು. So all these submarine class this thing. So it is now India is going to be, now we have set a target of about 35,000 crores for the year 2025. So we are now soon going to be not only biggest consumers or importers of arms, we are now going to steadily, we are now going to be one of the good exporters of equipment. Air shows ಹೋಗ್ತೀರಾ ಸರ್? ಹೋಗ್ತಾ ಇದ್ದೀನಿ. Yes, I go. How interesting it is for you? ನಾನು ನೋಡ್ತಾನೆ ಇದ್ದೀನಿ of course. Because ನೀವು ನಿಮ್ಮ ಸರ್ವಿಸ್ ಒಂದು ಕಡೆ, ಆಫ್ಟರ್ ಸರ್ವಿಸ್ ಏರ್ ಶೋಸ್ ಆಗೋದು ಒಂದು ಕಡೆ, ಆ ಏರ್ ಶೋ ಅಲ್ಲಿ ಆಗೋ ಪ್ರೆಸೆಂಟೇಷನ್ಸ್ ಒಂದು ಕಡೆ. Yes. ಅದೇನಂತಂದ್ರೆ ಅಫ್ಕೋರ್ಸ್ ನಾನು ಐ ಹ್ಯಾವ್ ಬಿನ್ ಸೀಯಿಂಗ್ ದೀಸ್ ಫಾರ್ ಲಾಸ್ಟ್. ಏರ್ ಶೋ ಇಸ್ ಅ ರೀಸೆಂಟ್ ಫೆನಾಮಿನಾ. ಬಟ್ ನಾನು ಫಸ್ಟ್ ಏರ್ ಪವರ್ ಡೆಮಾನ್ಸ್ಟ್ರೇಷನ್ ನೋಡಿದ್ದು ಅಂತಂದ್ರೆ 1999 ಅಲ್ಲಿ ವೆನ್ ಐ ಡಿಡ್ ಸ್ಟಾಫ್ ಕಾಲೇಜ್. ಆವಾಗ ವಿ ವರ್ ಟೇಕನ್ ಟು ಪೋಖ್ರನ್. ಆವಾಗ ಫಾರ್ ದ ಫಸ್ಟ್ ಟೈಮ್ ವಿ ಸಾ ಏರ್ ಪವರ್ ಡೆಮಾನ್ಸ್ಟ್ರೇಷನ್. ಆವಾಗ ದಟ್ ವಾಸ್ ಅವರ್ ಲೈವ್ ಡೆಮಾನ್ಸ್ಟ್ರೇಷನ್ ಆನ್ ದ ಟಾರ್ಗೆಟ್ಸ್ ಬೇಸಿಕಲಿ. ಮಿರಾಜ್ ಆಗಿರ್ಬೋದು, ಜಾಗ್ವಾರ್ಸ್ ಆಗಿರ್ಬೋದು. ಸೊ ಆಲ್ ದೀಸ್ ದಿಸ್ ಥಿಂಗ್. So adadmele then I have attended about 3 or 4 air shows ಇಲ್ಲಿ Bangalore. So I have been seeing air shows ನೋಡ್ತಾನೆ ಇದ್ದೀನಿ. For civilians especially to see our Sarang team ಆಗಿರಬಹುದು, ಅಥವಾ the short take off and landing of a huge aircraft like Globemaster ಆಗಿರಬಹುದು, ಇವೆಲ್ಲ ಏನಂತ Apaches ಆಗಿರಬಹುದು, ಇವೆಲ್ಲ ನಾವು ನೋಡ್ತಿದ್ದಂಗೆ ಅಂದ್ರೆ ಎಷ್ಟು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ನನಗೆ ಅನ್ಸುತ್ತೆ. ಈಗ we feel proud definitely. ಅಂದ್ರೆ ಎಷ್ಟು ಟೆಕ್ನಾಲಜಿ ಚೇಂಜ್ ಆಗಿದೆ. So much has changed even in the warfare ಅಂತ ನನಗೆ ಅನ್ಸುತ್ತೆ. ವೆರಿ ನೈಸ್ ಸರ್. ಸೊ ಇದು ಇಲ್ಲಿವರೆಗಿನ ಪಾರ್ಟ್ ಆಯ್ತು. ಬಟ್ ಅದ್ರ ಜೊತೆಗೆ ನಾನು ಡೆಫಿನೆಟ್ಲಿ ಕಾರ್ಗಿಲ್ ಬಗ್ಗೆ ನಿಮ್ಗೆ ಕೇಳಲೇಬೇಕು. ಕಾರ್ಗಿಲ್ 1999 ಅಲ್ಲಿ ಆದಾಗ ನೀವು ಯಾವ ಪೋಸ್ಟಿಂಗ್ ಅಲ್ಲಿ ಇದ್ರಿ? And how you curious about the Kargil? ನಿಮ್ಗೆ ಏನ್ ಅನಿಸ್ತಿತ್ತು ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್? ಜಸ್ಟ್ ಲೈಕ್ ಯು ಸೆಡ್, ಬರ್ಕಾದತ್ತಲ್ಲಿ ತೋರಿಸ್ತಿದ್ರು ಏನಾಗ್ತಿತ್ತು ಅನ್ನೋದನ್ನ ನಾವು ನೋಡ್ತಿದ್ವಿ, ಡೈರೆಕ್ಟ್ ಆಗಿ ನೋಡ್ತಿದ್ವಿ, ಹಾಗಾಗ್ತಿತ್ತು ಹೀಗಾಗ್ತಿತ್ತು ಅಂತ. This was in 1999 and I had just finished my staff college. Wellington ಇಂದ ಮೂವ್ ಆದ್ವಿ. Then I went to command a unit in Samba, JNK ನಲ್ಲಿ. So we were all deployed that time and we were in a place called, I was in a place called Samba. And we had taken the precautionary deployment ಎಲ್ಲ ಕಡೆ ಇತ್ತು. Although the war was happening only in Kargil. Kargil operations ಹೇಳಬೇಕು ಅಂತಂದ್ರೆ we fought a battle in our own territory.
ಅದು ನಮ್ಮ ಓನ್ ಟೆರಿಟರಿನಲ್ಲಿ ಆಗಿತ್ತು. ಬಟ್ ಚಿಲ್ಲಿಂಗ್ ಸ್ಟೋರೀಸ್, ಯಾಕಂದ್ರೆ ಅವಾಗ ಡೆಡ್ ಬಾಡೀಸ್ ಆಗಿರ್ಬೋದು, ಮೂವ್ಮೆಂಟ್ ಆಫ್ ಟ್ರೂಪ್ಸ್ ಆಗಿರ್ಬೋದು, ದಿ ಆಲ್ ವೆಂಟ್ ಥ್ರೂ ದಿಸ್ ರೂಟ್ ಓನ್ಲಿ. ನಾವೆಲ್ಲಿದ್ದ ಇಲ್ಲ ಅವಾಗಿಂದಾನೇ ಅದು ರೂಟ್ ಮೇಲೆನೆ ಡಿಪ್ಲಾಯ್ಮೆಂಟ್ ಆಗಿತ್ತು. ಆಮೇಲೆ ಚಿಲ್ಲಿಂಗ್ ಸ್ಟೋರೀಸ್ ವರ್ದೆ, ದಿಲ್ ಮಾಂಗೆ ಮೋರ್, ನೀವೆಲ್ಲ ನೋಡಿದ್ದೀರಾ. ಯಂಗ್ ಆಫೀಸರ್ಸ್, ಇಟ್ಸ್ ಪ್ರಿಡಾಮಿನೆಂಟ್ಲಿ ಇಟ್ ವಾಸ್ ಯಂಗ್ ಸೋಲ್ಜರ್ಸ್, ಯಂಗ್ ಆಫೀಸರ್ಸ್, ಯಂಗ್ ಸೋಲ್ಜರ್ಸ್ war it was. And for about the first reporting took place somewhere in the month of June, I think. June ಇಂದ till almost about July, August ವರೆಗೂ ಈ ಬ್ಯಾಟಲ್ ಏನ್ ನಡೀತು. There were various battalions which were involved. So feature by feature we had to capture. ಟೈಗರ್ ಹಿಲ್ ಆಗಿರ್ಬೋದು, ಆಮೇಲೆ ಪಾಯಿಂಟ್, ಇವೆಲ್ಲ ಏನೋ ಪಾಯಿಂಟ್ ಅಂತ ಹೇಳಿದಾಗ ಟ್ರಿಗ್ನೋಮೆಟ್ರಿಕ್ ಹೈಟ್ ಇಟ್ ವಾಸ್. ಸೊ ಇದೆಲ್ಲ ನಾವು ತಗೊಂಡಾಗ we lost almost about 527 people. ಆಮೇಲೆ 1000 odd people were maimed. ಇದೆಲ್ಲ see to fight an enemy who is sitting on the feature, on top of a feature, ಅಂದ್ರೆ ಆ ಮೌಂಟೇನ್ ಅಲ್ಲಿ ಕೂತ್ಕೊಂಡು ಇದನ್ನ ಮಾಡೋದು. ಆಮೇಲೆ ನಾವು ಹೋಗಿ ರಾತ್ರಿ, ಇನ್ಫ್ಯಾಕ್ಟ್ these operations are all carried out during night time. ರಾತ್ರಿ ಹೋಗಿ ಅವನ್ನ ಡಿಸ್ಲಾಡ್ಜ್ ಮಾಡಿ, ಅವನ್ ಫೈಟ್ ಮಾಡಿ ಡಿಸ್ಲಾಡ್ಜ್ ಮಾಡೋದಂತಂದ್ರೆ it is, I think everybody who went up those hills, they all deserved Paramir Chakra to my mind. ಯಾಕಂತಂದ್ರೆ it is not easy. ಇಲ್ಲಿ ನಾವು ಕೂತ್ಕೊಂಡು ಹೇಳೋದು ಈಸಿ ಇದೆ. Anyone who could go up those mountains, in fact one incident ನಾನು ನಿಮ್ಗೆ ಹೇಳಬೇಕು. When battalions went in for attack, ಹೋದಾಗ the commanding officer was required to take a final letter from each of his soldiers. Every soldier, every officer wrote a letter home that if he did not come back alive, these letters were sent to the next of family. Andre he wrote a letter to his wife, oh ನಾನು ವಾಪಸ್ ಬರದೇ ಹೋದ್ರೆ ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋ, ನನ್ನ ಮಕ್ಕಳು ಇದನ್ನ ಕಲಿಸು. Whatever was his last wish was conveyed in that letter. So every commanding officer was required to get one letter written by soldier. ಸೊ ನೀವು ಅಂದ್ರೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ಮನುಷ್ಯ ಅಂದ್ರೆ ನನ್ನ ಒಂದು ಲಾಸ್ಟ್ ವಿಶ್ ಹಿಂಗಿದೆ, ಇದನ್ನ ಮಾಡ್ಕೊಳ್ಳೋದು ಅಂತಂದ್ರೆ ಈಗಲೇ ಇಮ್ಯಾಜಿನೇಬಲ್. ಅಂದ್ರೆ ದಟ್ ಇಂಡಿವಿಜುವಲ್ ಬ್ರೇವ್ರಿ, ನಮ್ಮ ಇವರೆಲ್ಲರೂ ವಿಕ್ರಮ್ ಬತ್ರಾ ಆಗಿರ್ಬೋದು, ಆಮೇಲೆ ಪಾಂಡೆ ಆಗಿರ್ಬೋದು, ಇವರೆಲ್ಲರೂ ಯಂಗ್ ಆಫೀಸರ್ಸ್. ದೇ ವರ್ ಜಸ್ಟ್ ಅಬೌಟ್ 6 ತಿಂಗಳು 8 ತಿಂಗಳು ಇಂಟು ಸರ್ವಿಸ್. And they were required to go up the enemy features and then fight enemy on those heights. Hats off to all of these people. Yes. And we have Naveen Nagappa sir, who is next to Vikram from Karnataka. Yeah, yes. He is from, I think, Namma Vikram Batra or regiment. He has fought alongside Vikram Batra, so he can, I think, narrate inch by inch. I think minute by minute to minute. We also lost. We lost many people there. Andre I had officers from Sainik School Bijapur also. Namma Ravindranath anta idru, Colonel Ravindranath. He is no more now. He suffered a heart attack recently, a few years back, and then he died. But he commanded a unit there. So it was one of those. The way he commanded, it was one of the turning points in that history of Kargil operations. Anta nanage ansutte. Many because it was not easy. It was not an easy thing. And of course, ಈಗ ಅನ್ಸುತ್ತೆ with the kind of armament that we have now, Operation Sindhura ನೋಡಿದ್ಮೇಲೆ, can we have fought Operation Kargil in a different way ಅಂತ ಈಗ ಅನ್ಸುತ್ತೆ. ಬಟ್ ಅವಾಗ ಆರ್ಮಮೆಂಟ್ ನಮ್ಮ ಹತ್ರ ಇರ್ಲಿಲ್ಲ ಅಂತ ಇತ್ತೋ ಇಲ್ವೋ ಅಂದ್ರೆ ಅವಾಗ ಇನ್ನೂ ಇಷ್ಟೊಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇನ್ ಕೇಸ್ ಇವಾಗ ಏನಾದ್ರೂ ಕಾರ್ಗಿಲ್ ವಾರ್ ಆಗಿದ್ರೆ ಎಷ್ಟು ದಿನಕ್ಕೆ ನಾವು ಮುಗಿಸಬಹುದಾಗಿತ್ತು? ಅಂದ್ರೆ when see enemy is occupying those heights, we could not, ಅಂದ್ರೆ ಈಗ ನೋಡಿದ್ರೆ we would not have probably committed troops ಅಂತ ನನಗೆ ಅನ್ಸುತ್ತೆ. We have fighter jets. We have so much of equipment, missiles, fighter jet, precision guided munitions. So ಇವಾಗಲೇ ಅಂದ್ರೆ we are not in a hurry. ಆ ಟೆರಿಟರಿ ನಮ್ದೇ. We may not, ನಾನು ಆ ಹರಿ ಬೇಕಾಗಿರ್ಲಿಲ್ಲ. ಇವಾಗಲೇ ಇಲ್ಲೇ ಕೂತ್ಕೊಂಡು ನಾವು ವಿತ್ ರೈಟ್ ಥ್ರೂ ದಿ ಅಂದ್ರೆ ಎಮಿನೇಷನ್ ಇಟ್ಕೊಂಡೇನೆ ನಾವು ಅವ್ರನ್ನ ಡಿಸ್ಟ್ರಾಯ್ ಮಾಡಿ ನಾವು ಆಮೇಲೆ ಮೇಲೆ ಹೋಗಿ ಕ್ಯಾಪ್ಚರ್ ಮಾಡಬಹುದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಈ ಮಾಡರ್ನ್ ಎರಾ ಅಲ್ಲಿ
ಸೊ ನಾವು ಡ್ರೋನ್ಸ್ ತಗೊಂಡ್ರೆ ಅಥವಾ ಇಂಟೆಲಿಜೆನ್ಸ್ ಅಂತ ತಗೊಂಡ್ರೆ, AI ತಗೊಂಡ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡ್ರೆ, ಇದರ ಪ್ರಾಮುಖ್ಯತೆ ಡಿಫೆನ್ಸ್ ಮೇಲೆ ಎಷ್ಟಿದೆ? ತುಂಬಾ ಇದೆ. ಇನ್ಫ್ಯಾಕ್ಟ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಸ್ಕೋಪ್ ಇಸ್ ಇಸ್ ವೆರಿ ವೈಡ್, ಅನ್ಲಿಮಿಟೆಡ್ ಅಂತ ಅನ್ಸುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಮಷಿನ್ ಲರ್ನಿಂಗ್ ಆಗಿರ್ಬೋದು, ರೋಬೋಟಿಕ್ಸ್ ಆಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಇಲ್ಲೆಲ್ಲದು ಅಪ್ಲಿಕೇಶನ್ಸ್ ಏನಿದೆ, ಬ್ಲಾಕ್ ಚೈನ್ ಆಗಿರ್ಬೋದು, ಇದರ ಅಪ್ಲಿಕೇಶನ್ ಇನ್ ವಾರ್ಫೇರ್, ಅಮ್ಯುನಿಷನ್ಸ್, ಸ್ಮಾರ್ಟ್ ಗೈಡೆಡ್ ಮ್ಯುನಿಷನ್ಸ್ ಆಗಿರ್ಬೋದು, ಇವೆಲ್ಲನೂ ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಫ್ಯೂಚರ್ ವಾರ್ಸ್ ಅನ್ಇಮ್ಯಾಜಿನಬಲ್ ವೇ ಅಂತ ಅನ್ಸುತ್ತೆ. ಅಂದ್ರೆ ರಿಡೆಂಡೆನ್ಸಿ ಆಫ್ ಫೈಟಿಂಗ್ ಸೋಲ್ಜರ್ ಹ್ಯಾಸ್ ಸೆಟ್ ಇನ್ ಅಂತ ನನಗೆ ಅನ್ಸುತ್ತೆ. ಇರುತ್ತೆ, ಅಫ್ಕೋರ್ಸ್ ಸೋಲ್ಜರ್ ಮ್ಯಾನ್ ಬಿಹೈಂಡ್ ದ ಮಷಿನ್ ವಿಲ್ ಆಲ್ವೇಸ್ ಬಿ ದೇರ್, ಬಟ್ ಆದ್ರೆ ಸಿ ಫ್ಯೂಚರ್ ವಾರ್ ಹೆಂಗಿರುತ್ತೆ ಅಂತ ನಾವು ಕೇಳಿದಾಗ, ಇಟ್ ಮೇ ಬಿ ವೆರಿ ಶಾರ್ಟ್, ಇಂಟೆನ್ಸ್, ಡಿಸ್ಟ್ರಕ್ಟಿವ್ ವಾರ್ಫೇರ್, 24/7, 360 ಅಂದ್ರೆ 365 ಡೇಸ್ ಅಲ್ಲ, 24/7 ಅಂದ್ರೆ ನೈಟ್ ಅಂಡ್ ಇಟ್ ವಿಲ್ ನಾಟ್ ಡಿಮಾರ್ಕೇಟ್ ಬಿಟ್ವೀನ್ ಡೇ ವಾರು ನೈಟ್ ವಾರು ಹಿಂಗಿರಲ್ಲ. ಅವಾಗಿನ ಹಿಂದಿನ ಕಾಲದಲ್ಲಿ ಮಹಾಯುದ್ಧ ಮಾಡಿದಾಗ ಅಥವಾ ಯುದ್ಧ ಆಡಿದಾಗ ಅವಾಗ ಒಂದು ಬಿಗುಲು ಊದ್ತಾ ಇದ್ರು. ಅಂದ್ರೆ ಆಫ್ಟರ್ ಸನ್ ರೈಸ್ ಬಿಗುಲು ಊದ್ತಾ ಇದ್ರು, ಸನ್ಸೆಟ್ ಆದ್ಮೇಲೆ ಇನ್ನೊಂದು ಬಿಗುಲು ಊದ್ತಾ ಇದ್ರು. ಅವಾಗ ಫೈಟಿಂಗ್, ಯುದ್ಧ ವಿರಾಮ, ಸೀಸ್ ಫೈರ್ ಆಗ್ತಾ ಇತ್ತು ಅವಾಗ. ಈಗ ಹಂಗಿರಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಶಾರ್ಟ್, ಇಂಟೆನ್ಸ್, 3 days, 4 days, 5 days, 6 days. Objective achieve ಆದ ತಕ್ಷಣ there is going to be some kind of international pressure, ceasefire. ಯಾಕಂತಂದ್ರೆ it is going to be so costly. It is going to be so costly. Intense operations, ನಮ್ದೊಂದು ಲಿಮಿಟೆಡ್ ಆಬ್ಜೆಕ್ಟಿವ್ ಇರುತ್ತೆ. ಎವ್ರಿಬಡಿ ಹ್ಯಾಸ್ ಅಂಡರ್ಸ್ಟುಡ್ ಫ್ಯೂಟಿಲಿಟಿ ಆಫ್ ಪ್ರೊಲಾಂಗ್ಡ್ ವಾರ್ಫೇರ್. ಈಗ ಹೆಂಗಿರುತ್ತೆ ಅಂತಂದ್ರೆ ಇಂಟೆನ್ಸ್ ವಾರ್ಫೇರ್ ಇರುತ್ತೆ, ಆಬ್ಜೆಕ್ಟಿವ್ಸ್ ಲಿಮಿಟೆಡ್ ಇರುತ್ತೆ. ಆ ಆಬ್ಜೆಕ್ಟಿವ್ಸ್ ನಾವು ಅಚೀವ್ ಆದ ತಕ್ಷಣನೇ ಆ ಒಂದು ಯುದ್ಧ ವಿರಾಮ, ಇಂಟರ್ನ್ಯಾಷನಲ್ ಪ್ರೆಷರ್ಗೂ ಆಗುತ್ತೆ, ಆಮೇಲೆ ನಮ್ದು ಒಂದು ಎಕನಾಮಿಕ್ಸ್ ಡಿಸ್ಟೆಬಿಲೈಸ್ ಆಗುತ್ತೆ. ಸೊ ಹಿಂಗಾಗಿ ಒಂದು ಶಾರ್ಟ್ ಇಂಟೆನ್ಸ್ ವಾರ್ಫೇರ್ ಅಲ್ಲೇನೆ ಯುದ್ಧ ಅಲ್ಲಿ ಮುಗಿಯುತ್ತೆ ಅಂತ ನನಗೆ ಅನ್ಸುತ್ತೆ. Okay, when it comes to defense, you are telling this is the era of drones and missiles. Yes, it is going to be like that. Short term. Yes, hypersonic missiles. Yes. 1500. Like India itself is now probably developing range of about 1500 kilometers. So ಈ ಒಂದು ಏರ್ ವಾರ್ಫೇರ್ ಏನಿದೆ, supersonic, hypersonic missiles ಆಗುತ್ತೆ, which have the ability 8 times the speed of speed. So ಈ ಒಂದು ಇರಾನಲ್ಲಿ ನಾವು ಫೈಟ್ ಮಾಡ್ತೀವಿ. ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಎನಿಮಿ ಬೈ ಸರ್ಪ್ರೈಸ್. ಸ್ಟೆಲ್ತ್ ಫ್ರಿಗೇಟ್ ಆಗಿರ್ಬೋದು, ನ್ಯೂಕ್ಲಿಯರ್ ಸಬ್ಮರೀನ್ಸ್ ಆಗಿರ್ಬೋದು. ಅಂದ್ರೆ 24/7 ಸರ್ವೆಲೆನ್ಸ್, ರೆಕಿ, ಕಮ್ಯುನಿಕೇಶನ್ ಇಟ್ಸ್ ಗೋಯಿಂಗ್ ಟು ಪ್ರೊವೈಡ್. ಕಮಾಂಡ್ ಕಂಟ್ರೋಲ್ ಇಸ್ ಗೋಯಿಂಗ್ ಟು ಬಿ ದಟ್ ಮಚ್ ಮೋರ್ ಇಂಟೆನ್ಸ್ ಅಂತ ನನಗೆ ಅನ್ಸುತ್ತೆ ಇನ್ಮೇಲೆ ಫ್ಯೂಚರ್ ವಾರ್ಫೇರ್ ಅಲ್ಲಿ. What is the importance of RAW? See, RAW and IB, like IB looks inwards, RAW looks outwards ಅಂತ ಹೇಳ್ತೀವಿ. ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್, ಅಂದ್ರೆ ಇಟ್ ಈಸ್ ಅನ್ ಐ ಆನ್ ಎನಿಮಿ ಆಕ್ಟಿವಿಟೀಸ್ ಔಟ್ಸೈಡ್ ದಿ ಅವರ್ ಓನ್ ಬೌಂಡರೀಸ್. ಸೊ ಇಟ್ ಹ್ಯಾಸ್ ಟು ಮ್ಯಾನೇಜ್ ಅಂಡ್ ಸಿ ವಾಟ್ ದ ಎನಿಮಿ ಇಸ್ doing or what is he likely to do. Appreciation is one part. So RAW is played an important role during let us say 1971 operations. 1971 ಆಪರೇಷನ್ ಆದಾಗ ತುಂಬಾ ರಾದ್ ಒಂದು ಮುಕ್ತಿ ಬಾಹಿನಿಯನ್ನು ಅವ್ರು ಎಂಗೇಜ್ ಮಾಡಿದ್ರು. ಅದು ಒಂದು ಆಪರೇಷನ್, ಇಂಪಾರ್ಟೆಂಟ್ ಆಪರೇಷನ್ ಇತ್ತು. ಕಾರ್ಗಿಲ್ 1999 ಆಪರೇಷನ್ಸ್ ಅಲ್ಲಿ ರಾದ್ ಒಂದು ಇಂಪಾರ್ಟೆಂಟ್ ಆಪರೇಷನ್ ಆಗಿತ್ತು. ಇವನ್ ಐ ಥಿಂಕ್ ಇವನ್ ಇನ್ ಆಪರೇಷನ್ ಸಿಂಧೂರ್ ಅಲ್ಲಿ ರಾದ್ ಒಂದು ಇಂಪಾರ್ಟೆಂಟ್ ಇದಿರುತ್ತೆ. ಸೊ ಕಂಟಿನ್ಯೂಸ್ಲಿ ಇಟ್ ವಿಲ್ ಬಿ ಮಾನಿಟರಿಂಗ್ ಹೌ ಟು ಎಂಗೇಜ್ ಎನಿಮಿ, ವಾಟ್ ಈಸ್ ಹಿ ಅಪ್ ಟು ಅನ್ನೋದು ಏನು ನಾವು ತಿಳ್ಕೋಬೇಕಾಗುತ್ತೆ. ದಟ್ ಇಸ್ ಆಲ್ ಥ್ರೂ RAW ಅಂತ ನನಗೆ ಅನ್ಸುತ್ತೆ. ಲೈಕ್ ಬಲೂಚಿಸ್ತಾನ್ ಅಲ್ಲಿ ಏನಾಗ್ತಾ ಇದೆ, ಸಿಂಧ್ ಅಲ್ಲಿ ಏನಾಗ್ತಾ ಇದೆ, NWFP ನಲ್ಲಿ ಏನಾಗ್ತಾ ಇದೆ ಪಾಕಿಸ್ತಾನ ಅಲ್ಲಿ, ಅದರಲ್ಲಿ ವಿಲಿನ್ ಇಲ್ಲಿ ರಾದ್ ಒಂದೇನೋ ಒಂದು ಕೋವರ್ಟ್ ಆಪರೇಷನ್ಸ್, ಓವರ್ಟ್ ಆಪರೇಷನ್ಸ್ ಅದೇನ್ ಮಾಡಕ್ಕೆ ಅದು ಕೆಪಬಿಲಿಟಿ ಅದು ಇಟ್ಕೊಂಡಿರುತ್ತೆ. ಎಂಗೇಜಿಂಗ್ ವೇರಿಯಸ್ ಯು ಕ್ಯಾನ್ ಸೇ ಏಜೆಂಟ್ಸ್ ಆಕ್ಟಿವ್ಲಿ, ಪ್ರೋಆಕ್ಟಿವ್ಲಿ. ಸೊ ಇದೆಲ್ಲ ನಾವು ಅಂದ್ರೆ ಗ್ಯಾದರಿಂಗ್, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂತ, ಇನ್ಫಾರ್ಮೇಶನ್ ಗ್ಯಾದರಿಂಗ್, ಇವನ್ನೆಲ್ಲ ಬಿಕಾಸ್ ದೇ ಆರ್ ಅವರ್ ಐಸ್ ಅಂಡ್ ಇಯರ್ಸ್. ಸೊ ಆ ಒಂದು ಇನ್ಪುಟ್ಸ್ ಇಂಡಿಯನ್ ಆರ್ಮಿಗೆ, ಇಂಡಿಯನ್ ಆರ್ಮ್ ಫೋರ್ಸಸ್ ಯಾವಾಗಲೂ ಬೇಕಾಗುತ್ತೆ. ಇಂಡಿಯನ್ ಗವರ್ಮೆಂಟ್ ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಸಿ ವೆನ್ ವಿ ಫೈಟ್ ಎ ವಾರ್, ಇಟ್ ಈಸ್ ನಾಟ್ ಅಬೌಟ್ ಆರ್ಮ್ ಫೋರ್ಸಸ್ ಅಲೋನ್. ವೆನ್ 2 armies fight, it is 2 nations at war ಅಂತ ನಾವು ಹೇಳ್ತೀವಿ. ಸೊ ಇಟ್ ಇಸ್ ಎವ್ರಿಥಿಂಗ್ ಟುಗೆದರ್. ಸೊ RAW is part of our
ಎಬಿಲಿಟಿ ಅಂತ ನನಗೆ ಅನ್ಸುತ್ತೆ. When it comes to Intelligence Bureau or RAW, sir, ಇವಾಗ ನಾವು ನೋಡ್ತಿರೋ ಸಿನಿಮಾಗಳಿಗೂ ಆಕ್ಚುಲಿ ಇಂಟೆಲಿಜೆನ್ಸ್ ವರ್ಕ್ ಆಗೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಬಿಕಾಸ್ ಎಲ್ಲ ಸಿನಿಮಾನು ಈಗ ಇಫ್ ಯು ಟೇಕ್ ಬಾಲಿವುಡ್ ಮೂವೀಸ್ ಅಥವಾ ನೀವು ಸ್ಯಾಂಡಲ್ವುಡ್ ಮೂವಿ ತಗೊಂಡ್ರು, ಟಾಲಿವುಡ್ ತಗೊಂಡ್ರು, ಕಾಲಿವುಡ್ ತಗೊಂಡ್ರು, ಎಲ್ಲಾದ್ರೂ ಒನ್ ಟಚ್ ಕೊಟ್ಟಿರ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಸೊ RAW is slightly ಅವಾಗ ಗ್ಲಾಮರಸ್, ಆರ್ಟಿಸ್ಟಿಕ್ ಲಿಬರ್ಟಿ ಎಲ್ಲ ಡೈರೆಕ್ಟರ್ ತಗೊಳ್ತಾರೆ. ಸೊ ಬಟ್ ರಿಯಾಲಿಟಿ ಆನ್ ಗ್ರೌಂಡ್ ಸಮಟೈಮ್ಸ್ ಇಸ್ ಡಿಫರೆಂಟ್ ಫ್ರಮ್ ವಾಟ್ ಈಸ್ ಪೋರ್ಟ್ರೇಡ್ ಇನ್ ದಿ ಮೂವೀಸ್ ಅಂತ ನನಗೆ ಅನ್ಸುತ್ತೆ. ಅದು ಆರ್ಟಿಸ್ಟಿಕ್ ಲಿಬರ್ಟಿ ಎಲ್ಲ ಡೈರೆಕ್ಟರ್ಗೂ ಇದ್ದೇ ಇರುತ್ತೆ. ಬಟ್ ಇಟ್ ಈಸ್ ಡಿಫಿಕಲ್ಟ್, ಲೈಕ್ ಆನ್ ಗ್ರೌಂಡ್ ರಾ ಆಪರೇಷನ್ಸ್ ಏನಿದೆ, ಇಟ್ಸ್ ನಾಟ್ ದಟ್ ಈಸಿ ಟು ಕಲ್ಟಿವೇಟ್ ಯುವರ್ ಸೋರ್ಸಸ್. ಯಾಕಂದ್ರೆ ನಾವು ಎನ್ಮಿ ಟೆರಿಟರಿನಲ್ಲಿ ಆಪರೇಟ್ ಮಾಡ್ತಾ ಇರ್ತೀವಿ. ಎವ್ರಿ ಟೈಮ್ ಇನ್ಫಾರ್ಮೇಶನ್ ಇಂಟೆಲಿಜೆನ್ಸ್ ಈಸ್ ಯಾವಾಗಲೂ ಸಿಗ್ತಾ ಇರಲ್ಲ. ಯಾವಾಗಲೂ ಇಟ್ ಇಸ್ ನಾಟ್ ಆಲ್ವೇಸ್ ಈಸಿ ಟು ಗೆಟ್ ದಟ್ ಇನ್ಫಾರ್ಮೇಶನ್. ಇಟ್ ಕಾಸ್ಟ್ ಮನಿ ಟು ನರ್ಚರ್. ಆಮೇಲೆ ಇವನ್ನ ಕಲ್ಟಿವೇಟ್ ಮಾಡೋದು ತುಂಬಾ ಈಸಿ ಅಂತ. ಬ್ಲಿಂಕ್ ಮಾಡಿದ್ರೆ ಅದೊಂದು ಇನ್ಫಾರ್ಮೇಶನ್ ಹೋಗುತ್ತೆ. ಇನ್ ಮೂವೀಸ್ ವಿ ಸೀಸ್ ಧಮಾಕಾಸ್. ಹೌದು, ಅದು ಯಾಕಂತಂದ್ರೆ ಇಟ್ಸ್ ಅನ್ ಎಂಡ್ ಪ್ರಾಡಕ್ಟ್. ಅದು ಮ್ಯಾನ್ ಬಿಹೈಂಡ್, ಅಂದ್ರೆ ಅದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ. ಆಕ್ಚುಲಿ ನಾನು ನಿಮ್ಮಿಂದ ಯೂತ್ಸಿಗೆ ಈ ಮೆಸೇಜ್ ಕೊಡ್ಲೇಬೇಕು ಅಂತ ಇಷ್ಟಪಡ್ತೀನಿ. ಮೂವೀಸ್ ಅಲ್ಲಿ ನೋಡ್ತಾರೆ, ಇಂಟೆಲಿಜೆನ್ಸ್ ರಿಲೇಟೆಡ್ ಏನಾದ್ರು ಮೂವಿ ಆಗಿದೆ ಅಥವಾ ಆಗ್ತಾ ಇದೆ ಅಂತಂದ್ರೆ ಢಾಮ್ ಧೂಮ್ ಅಂತ ದೊಡ್ಡ ದೊಡ್ಡ ಬ್ಲಾಸ್ಟ್ ಗಳಾಗುತ್ತೆ, ಗಾಡಿಗಳೆಲ್ಲ ಆಕಾಶದಲ್ಲಿ ತೇಲ್ತಾ ಇರುತ್ತೆ, ಓಡ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ರಾ ಆಗಿರ್ಬಹುದು, ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬಹುದು ಕೆಲಸ ಮಾಡ್ತಿರುತ್ತೆ. ಆಕ್ಚುಲಿ ಅದೇ ತರ ಕೆಲಸ ಆಗುತ್ತಾ ಅಥವಾ ಡಿಫ್ರೆಂಟ್ ಆಗಿ ಕೆಲಸ ಆಗುತ್ತಾ? ಸ್ವಲ್ಪ ಗ್ಲಾಮರಸ್ ಆಗಿ ಅದು ಇದ್ದೇ ಇರುತ್ತೆ ಮೂವಿನಲ್ಲಿ. ಬಟ್ ಆಕ್ಚುಯಲ್ ಲೈಫ್, in actual life also about 60-70% you can say real life incidents ಆಗಿರುತ್ತೆ. ಅದನ್ನೇ ಮೂವಿನಲ್ಲಿ ಪೋರ್ಟ್ರೇ ಮಾಡಿರ್ತಾರೆ. ಫಾರ್ ಎಸ್, ಅದೊಂದು ಡೈರೆಕ್ಟರ್ ಒಂದು ತಗೊಂಡು ಆರ್ಟಿಸ್ಟಿಕ್ ಒಂದು ಲಿಬರ್ಟಿ ತಗೊಂಡು ಈ ನಮ್ಮ ಈ ಪ್ರೇಕ್ಷಕರಿಗೆ ಹೆಂಗೆ ಅದು ಇದಾಗತ್ತಲ್ಲ ಅದನ್ನ ಒಂದು ಉಣಬಡಿಸಕ್ಕೆ ಅವರು ಒಂಚೂರು ಒಂದು ತಗೊಂಡಿರ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಫಾರ್ ಯೂತ್ಸ್, ಆಕ್ಚುಲಿ ನಾವು NDA ಪ್ರಿಪರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು 8th 9th 10th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗಬೇಕು ಅಂತ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅಥವಾ ಸ್ಕೂಲ್ ಡೇಸ್ ಅಲ್ಲಿ ನಾವೆಲ್ಲ ನೋಡೋ ಮೂವೀಸ್ಗಳಿಂದ ಅಥವಾ ಈ ಹೀರೋಯಿಕ್ ಮೂವೀಸ್ ಇಂದ ನಾನು ಪೊಲೀಸ್ ಆಗಬೇಕು ಅಥವಾ ಆರ್ಮಿಲಿ ಸೇರ್ಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಹುಟ್ಟಿರುತ್ತೆ. ಬಟ್ ಈಗ PUBG ಬಂದಿದೆ ಗೇಮು, ಅಥವಾ ಇದ್ರ ರಿಲೇಟೆಡ್ ಬೇರೆ ಬೇರೆ ಗೇಮ್ಸ್ ಎಲ್ಲ, ಫೈಟರ್ ಗೇಮ್ಸ್ ಎಲ್ಲ ಬಂದಿದೆ. ಅವ್ರು ಆಡ್ತಾನೆ ನಾನು ಇಲ್ಲ ಆಗ್ಬಿಡ್ತೀನೇನೋ ಅನ್ನೋ ಆ ಭ್ರಮೇಲಿ ಇರ್ತಾರೆ ಮಕ್ಕಳು. ಅದರಿಂದ ಆಚೆ ಬಂದು ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಅಥವಾ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಈ ಹೈಸ್ಕೂಲ್ ಸ್ಟೂಡೆಂಟ್ ಗಮನ ಎಷ್ಟು ಹರಿಸ್ಬೇಕು? ಅದು ತುಂಬಾ ಇಂಪಾರ್ಟೆಂಟ್ ಇದೆ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಫ್ರಮ್ 8th 9th ಆನ್ವರ್ಡ್ಸ್. ಅವರು ಫಿಸಿಕಲಿ ಒಂದು ಆಕ್ಟಿವ್ ರೋಲ್ ಆಗಿರ್ಬೋದು, ಒಂದು ಫಿಸಿಕಲ್ ಡೆವಲಪ್ಮೆಂಟ್ಗೆ ಮನುಷ್ಯನಿಗೆ ಇರಲೇಬೇಕು. 8th 9th ಸ್ಟ್ಯಾಂಡರ್ಡ್ ಇಂದಾನೆ ಒಂದು ಸ್ಪೋರ್ಟ್ಸು, ಗೇಮ್ಸು, ಆಮೇಲೆ ಸ್ಟಡೀಸ್ ಬಗ್ಗೆ ಆಲ್ರೌಂಡ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಆರ್ಮಿ ಜಾಯ್ನ್ ಆಗ್ಬೇಕು ಅಂತಂದ್ರೆ ಒಂದು ಹೇಳಿದಲ್ಲ, ಒಂದು ಆಟಿಟ್ಯೂಡ್, ಎಬಿಲಿಟಿ, ಆಪ್ಟಿಟ್ಯೂಡ್, ಒಂದು 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 ಇನ್ಕ್ಲೇಷನ್ ಇರಬೇಕು ಮನುಷ್ಯನಿಗೆ. ಅದು ಇರಲೇಬೇಕು ಅಂತ ನನಗೆ ಅನ್ಸುತ್ತೆ. ಒಂದು ಸ್ವಯಂ ಅಂದ್ರೆ ಒಂದು ಆಟ, ಓಟ, ನೋಟ, ಪಾಠ ಎಲ್ಲದರಲ್ಲೂ ಒಂದು 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 ರುಚಿ ಇರಬೇಕು ಮನುಷ್ಯನಿಗೆ. ಆವಾಗ್ಲೇನೆ ಅಂದ್ರೆ ಬೈ ದ ಟೈಮ್ ಈ ಕಮ್ಸ್ ಟು 10th and 11th ಸ್ಟ್ಯಾಂಡರ್ಡ್ ಅದು ಒಂದು ಬೆಳೆಸ್ತಾನೆ ಹೋಗ್ತಾನೆ. ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು ಅವ್ರ ಮನುಷ್ಯನಲ್ಲಿ ಅಂತ ನನಗೆ ಅನ್ಸುತ್ತೆ. ಸೊ ಜನರೇಷನ್ ಪ್ಯಾರೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ಅಥವಾ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು ತುಂಬಾ ಚೇಂಜ್ ಆಗ್ತಿರುತ್ತೆ. ಈಗ ನೀವಾಗಿರ್ಬೋದು, ನೀವು ಆ 30 years ಬ್ಯಾಕ್ NDA ಮಾಡಿದೀರಾ ಅಂತ ಅಂದ್ರೆ ದಟ್ ಇಸ್ ಹ್ಯೂಜ್ ಥಿಂಗ್ ಫಾರ್ ಅಸ್. ಅದು ಕೂಡ ರಾಣೆಬೆನ್ನೂರಲ್ಲಿ ಒಬ್ರು NDA ಆಫೀಸರ್ ಇದ್ರು ಅಂತಂದ್ರೆ ಅದು ಇಡೀ ತಾಲೂಕಿಗೆ ಅಷ್ಟೇ ಅಲ್ಲ, ಇಡೀ ಊರಿಗೆ, ಇಡೀ ಡಿಸ್ಟ್ರಿಕ್ಟಿಗೆ ದೊಡ್ಡ ಸುದ್ದಿ. ಬಟ್ ಇವಾಗಿನ ಪ್ಯಾರೆಂಟ್ಸ್ ರೋಲ್ ಏನು ಸರ್? ಹೇಗಿರ್ಬೇಕು ಪೇರೆಂಟ್ಸ್? See today with so much of distractions, attractions, ಹುಡುಗನಿಗೆ ಇದೆ ಅಂತಂದ್ರೆ 10th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇದೆ ಅಂತಂದ್ರೆ ಅವಾಗ ಹೇಳ್ತಾರಲ್ಲ, ಇಟ್ ಟೇಕ್ಸ್ ಅ ಹೋಲ್ ವಿಲೇಜ್ ಟು ರೈಸ್ ಎ ಚೈಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಅವಾಗ ಒಬ್ಬ ಮನುಷ್ಯರನ್ನು ಬೆಳೆಸಬೇಕು ಅಂತಂದ್ರೆ ಅಷ್ಟೊಂದು ಎಫರ್ಟ್ ಬೇಕಾಗತ್ತೆ. ಆಮೇಲೆ ಈಗ ಸಿ ವಾಟ್ ಸ್ಟೂಡೆಂಟ್ ಹ್ಯಾಸ್ ನಾವು, ಅದು 25% ಟೀಚರ್ ಇಂದ ಕಲಿತಾನೆ, 25% ಎನ್ವಿರಾನ್ಮೆಂಟ್ ಇಂದ ಕಲಿತಾನೆ, 25% ತನ್ನಿಂದ ತಾನೇ ಕಲಿತಾನೆ, ಒಂದು 25% ಒಂದು ಪೂರ ಜೀವನ ಇದರಿಂದ ಕಲಿತಾನೆ ಅಂತ ಇದೆ ಇರೋದು. ಬಟ್ ಆದ್ರೆ ಈಗ ಇಷ್ಟೊಂದು ಅಟ್ರಾಕ್ಷನ್ಸ್ ಅಂಡ್ ಡಿಸ್ಟ್ರಾಕ್ಷನ್ಸ್ ಆರ್ ದೇರ್ ಟು ಕೀಪ್ ಅ ಚೈಲ್ಡ್ ಫೋಕಸ್ಡ್ ಆನ್ ಅ ಪರ್ಟಿಕ್ಯುಲರ್ ಲೈನ್. ಅಂದ್ರೆ 8th 9th ಸ್ಟ್ಯಾಂಡರ್ಡ್ ಅಲ್ಲಿ
ಒಬ್ಬ ಮನುಷ್ಯನ ಇಡಬೇಕು ಅಂತಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ, ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಅಂತ ನನಗನ್ಸುತ್ತೆ. ಬಟ್ ಯಾಕಂತಂದ್ರೆ ಪೇರೆಂಟ್ಸ್ ದೇ ವಾಂಟ್ ಟು ಸಿ ಚೈಲ್ಡ್ ಅಚೀವ್ ವಾಟ್ ಹಿ ಹಸ್ ನಾಟ್ ಅಚೀವ್. ಆದ್ರೆ ಇದನ್ನ ಬೆಳೆಸ್ಕೊಂಡು ಹೋಗೋದು ಅಷ್ಟು ಈಸಿ ಇಲ್ಲ, ಯಾಕಂದ್ರೆ ಸೋ ಮೆನಿ ಅಟ್ರಾಕ್ಷನ್ಸ್ ಅಂಡ್ ಡಿಸ್ಟ್ರಾಕ್ಷನ್ಸ್, ತುಂಬಾ ಡಿಫಿಕಲ್ಟ್ ಅಂತ ನನಗೆ ಅನ್ಸುತ್ತೆ. ಓಕೆ ಸರ್, ಈ ಇಂಟರ್ನೆಟ್ ಮತ್ತೆ ಸೋಷಿಯಲ್ ಮೀಡಿಯಾ ಹಾವಳಿ ಜಾಸ್ತಿ ಆದಂಗೆ ದೇಶಭಕ್ತಿ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ? Yes, in fact, people have become more individualistic ಅಂತ ನನಗೆ ಅನ್ಸುತ್ತೆ. ಸ್ವಲ್ಪ individualistic ಆಗಿದ್ದಾರೆ, each to his own ಅಂತ ಹೇಳಿ. Now we don't care any, like say every individual, we don't care for family, we don't care for society, we don't care for the nation. ಅಂದ್ರೆ ಒಂದು ಪ್ರೀತಿಯನ್ನು ತನ್ನನ್ನ ತಾನು ಸ್ವತಃ ಪ್ರೀತಿ ಮಾಡ್ತಾನೆ ಹೊರತಾಗಿ ಒಂದು ನ್ಯಾಷನಲ್ ಇದ್ರ ಬಗ್ಗೆ ಸ್ವಲ್ಪ ಕಡಿಮೆ ಇದೆ. Actually, why I asked you this question ಅಂತಂದ್ರೆ 10 years back ಅಥವಾ 15 years back ಅಥವಾ ನಿಮ್ಮ ಏಜ್ ಅಲ್ಲಿ ನಿಮ್ಮ ಪೀರಿಯಡ್ ಅಲ್ಲಿ ಇನ್ನೂ ಜಾಸ್ತಿ ಇತ್ತು. ಇಂಡಿಪೆಂಡೆನ್ಸ್ ಡೇ ಬಂತು, ರಿಪಬ್ಲಿಕ್ ಡೇ ಬಂತು ಅಂತಂದ್ರೆ ನಾವೇ ಸೈನಿಕರೇನೋ ಅನ್ನೋ ತರ ಪರೇಡ್ ಅಲ್ಲಿ ನಾವು ಹೋಗ್ತಿದ್ವಿ. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕೋ ಮೂಲಕ ಅದನ್ನ ಎಂಡ್ ಮಾಡಿಬಿಡ್ತಾರೆ. ಈಗ ಜನರಿಗೆ ಆಸಕ್ತಿ ಅಂದ್ರೆ ತನ್ನನ್ನ ಬಿಟ್ಟು ಬೇರೆ ಒಂದು ಆಸಕ್ತಿ ಏನಿದೆ ತುಂಬಾ ಕಡಿಮೆ ಆಗಿದೆ ಅಂತ ನನಗೆ ಅನ್ಸುತ್ತೆ. ಅದು ಅಟ್ಲೀಸ್ಟ್ ಒಂದು ಉಳ್ಕೋಬೇಕು, ದೇಶ ಪ್ರೇಮ, ಒಂದು ರಾಷ್ಟ್ರ ಪ್ರೇಮ, ರಾಜ್ಯದ ಪ್ರೇಮ, ಎಲ್ಲರ ಬಗ್ಗೆನೂ ಜೈ ಕರ್ನಾಟಕ, ಜೈ ಭಾರತ್ ಅನ್ನೋ ಒಂದು ಒಂದು ಇದಿರ್ಬೇಕು, ಒಂದು ರೋಷನ್ ಇರಬೇಕು ಮಕ್ಕಳಿಗೆ. ಅದನ್ನ ನಾವ್ ಹೆಂಗ್ ಬೆಳೆಸ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಈಚ್ ಮ್ಯಾನ್ ಹ್ಯಾಸ್ ಬಿಕಮ್ ವೆರಿ ಇಂಡಿವಿಜುವಲಿಸ್ಟಿಕ್ ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಾಷ್ಟ್ರ ಪ್ರೇಮ ಅಂದ್ರೆ ದೇಶ ಪ್ರೇಮ ಅಂತಂದ್ರೆ ಈ ನೀಡ್ ನಾಟ್ ಬಿ ಎ ಸೋಲ್ಜರ್ ಆಲ್ ದ ಟೈಮ್. ದೇಶ ಪ್ರೇಮ ಅಂತಂದ್ರೆ ಒಂದು ಎವ್ರಿ ಇಂಡಿವಿಜುವಲ್ ಲೈಕ್ ಸೇ ಪುಟಿಂಗ್ ಆಫ್ ಅ ಟ್ಯಾಬ್, ಲುಕಿಂಗ್ ಆಫ್ಟರ್ ದಿಸ್ ಥಿಂಗ್, ಎವ್ರಿಥಿಂಗ್ ಇನ್ ಎ ವೆರಿ ಸ್ಮಾಲ್ ವೇ. ಅಂದ್ರೆ ನಾವು ದೇಶದ ಬಗ್ಗೆ ನಾವು ನಮ್ಮ ಒಂದು ಕಾರ್ಯ, ಒಂದು ಕ್ರಮ, ಒಂದು ಕ್ರಿಯಾ ಏನ್ ನಾವು ಮಾಡ್ತೀವಿ, ನಾವು ಇಫ್ ಯು ಆರ್ ಅನ್ ಆನೆಸ್ಟ್ ಟ್ಯಾಕ್ಸ್ ಪೇಯರ್, ದಟ್ ಇನ್ ಇಟ್ ಸೆಲ್ಫ್ ಐ ಥಿಂಕ್ ಇಸ್ ಒಂದು ದೇಶ ಪ್ರೇಮ ಅಂತ ಅನ್ಸುತ್ತೆ. ಅಂದ್ರೆ ನಾವು ವಾಟ್ ಈಸ್ ಇಫ್ ಐ ಕ್ಯಾನ್ ಡೂ, ನಾನು ಏನ್ ಮಾಡ್ತೀನಿ ಅಂದ್ರೆ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಮೀ ಬೈ ದ ನೇಷನ್. ಅಂದ್ರೆ ನಮ್ಮ ಜಾನ್ ಎಫ್ ಕೆನೆಡಿ ಹೇಳ್ದಂಗೆ, ಆಸ್ಕ್ ನಾಟ್ ವಾಟ್ ಯು ಕ್ಯಾನ್ ಡೂ ಫಾರ್ ದಿ ಕಂಟ್ರಿ, ವಾಟ್ ದಿ ನೇಷನ್ ಇಸ್ ಡೂಯಿಂಗ್ ಫಾರ್ ಯು, ಆಸ್ಕ್ ಯುವರ್ ಸೆಲ್ಫ್ ವಾಟ್ ಯು ಕ್ಯಾನ್ ಡೂ ಫಾರ್ ದಿ ಕಂಟ್ರಿ ಅಂತ ಹೇಳ್ತೀವಲ್ಲ. ಹಂಗೆ ನಾವು ಏನ್ ಮಾಡ್ತೀವಿ ದೇಶಕ್ಕೆ ಒಂದು ಸಣ್ಣ ಸಣ್ಣ ವಿಷಯ ಹೇಳ್ತೀವಿ. ಒಬ್ಬ ರಿಕ್ಷಾವಾಲನಾಗಿರ್ಬೋದು. ಸಿ ಟುಡೇ ಇಂಡಿಯಾ ಇಸ್ ವಾಟ್ ಇಟ್ ಇಸ್ ಟುಡೇ, ಇಟ್ಸ್ ಬಿಕಾಸ್ ಆಫ್ ಎವ್ರಿಬಡಿ, ಇಟ್ಸ್ ನಾಟ್ ಬಿಕಾಸ್ ಆಫ್ ಸೋಲ್ಜರ್ ಅಲೋನ್. ರಿಕ್ಷಾವಾಲ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಎವ್ರಿಬಡಿ ಎಲ್ಲರೂ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ರೆ ಅದು ದಟ್ ಐ ಥಿಂಕ್ ಇಸ್ ಆನೆಸ್ಟ್ಲಿ ನಾವು ಮಾಡ್ತಾ ಇದ್ರೆ ದಟ್ ಇನ್ ಇಟ್ ಸೆಲ್ಫ್ ನಾವು ದೇಶ ಸೇವೆ ಮಾಡ್ತಾ ಇದ್ದೀವಿ ಅಂತ ಎವ್ರಿಬಡಿ ಇಸ್ ಡೂಯಿಂಗ್ ಹಿಸ್ ಬಿಟ್ ಟುವರ್ಡ್ಸ್ ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಡಿಫೆನ್ಸ್. ಎಲ್ಲರೂ ತಮ್ಮ ರೋಲ್ ನಾವು ಮಾಡಿದ್ರೆ ಐ ಥಿಂಕ್ ದಟ್ ಇಸ್ ಇನಫ್ ಅಂತ ನನಗೆ ಅನ್ಸುತ್ತೆ. ಒಬ್ಬ ಸೋಲ್ಜರಿಗೆ ಕಾಮನ್ ಮ್ಯಾನ್ ಕೊಡ್ಬೇಕಾಗಿರೋ ಗೌರವ ಅಥವಾ ಕೊಡ್ಬೇಕಾಗಿರೋ ಇಂಪಾರ್ಟೆನ್ಸ್ ಹೇಗೆ ಸರ್? ಏನಂತಂದ್ರೆ ಸಿ ವಾಟ್ ಸೋಲ್ಜರ್ ಡಿಮಾಂಡ್ಸ್ ಆಫ್ ಅ ನಾರ್ಮಲ್ ಸಿಟಿಸನ್ ಏನಂತಂದ್ರೆ ಬಿ ವರ್ದಿ ಆಫ್ ಫೈಟಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಾವೇನಂತೀವಿ ಆಸ್ ಅ ಸೋಲ್ಜರ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಆರ್ಡಿನರಿ ಸಿಟಿಸನ್ ಆರ್ ಅ ಕಾಮನ್ ಸಿಟಿಸನ್ ಈಸ್ ದಟ್ ಬಿ ವರ್ದಿ ಆಫ್ ಫೈಟಿಂಗ್ ಫಾರ್. ಅಂದ್ರೆ ನೀವು ಎಷ್ಟು ಇರಬೇಕು ಅಂತಂದ್ರೆ ನಿಮ್ದ್ರಲ್ಲಿ ದೇಶ ಪ್ರೇಮ ಹೆಂಗಿರ್ಬೇಕು ಅಂತಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನು ಆಸ್ ಅ ಸೋಲ್ಜರ್ ಅಂತಂದ್ರೆ ಬಿ ವರ್ದಿ. ಅಂದ್ರೆ ನೀವು ಒಂದು, ಯಾಕಂದ್ರೆ ವಿ ಆರ್ ಆಲ್ ಇನ್ ಇಟ್ ಟುಗೆದರ್. ನಮ್ ದೇಶ ಉಳಿಬೇಕು ಅಂತಂದ್ರೆ ನಾವು ವಿ ಆರ್ ಆಲ್ ಟುಗೆದರ್ ಇನ್ ಇಟ್. ಸೊ ಇಟ್ ಇಸ್ ನಾಟ್ ಅಬೌಟ್ ಮೈ ಜಾಬ್, ಎಲ್ಲರದು ಒಂದು ಇದಿದೆ. ಸೊ ಬಿ ವರ್ದಿ ಆಫ್ ಇಟ್. ಅಂದ್ರೆ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರು. ಯು ಮಸ್ಟ್ ಬಿ ಅ ವೆರಿ ರೆಸ್ಪಾನ್ಸಿಬಲ್ ಸಿಟಿಸನ್ ಟುವರ್ಡ್ಸ್ ನ್ಯಾಷನಲ್ ಡೆವಲಪ್ಮೆಂಟ್. ನಿಂದು ಒಂದು as a ticket collector, as a teacher, as a barber, as a dhobi, as a masalchi, ನಿಂದು ಒಂದು ರೋಲ್ ಇದೆ. ಸೊ ಇಫ್ ಯು ಡೂ ಯುವರ್ ರೋಲ್ ವೆಲ್, that is good enough. ಅಷ್ಟು ಸಾಕು ಅಂತ ನನಗೆ ಅನ್ಸುತ್ತೆ.